ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣ ಅರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 8 ಜುಲೈ ಶ್ರೀ ಮಹಾರಾಜರ ಪ್ರವಚನ, ಭಗವಂತನ ಅನುಸಂಧಾನ ಹೇಗೆ ಇಟ್ಟುಕೊಳ್ಳಬೇಕು. ಭಗವಂತನ ಅನುಸಂಧಾನ ಹೇಗೆ ಇಟ್ಕೊಳ್ಬೇಕಪ್ಪ? ಸತತವಾಗಿಯೂ ಭಗವಂತನ ಧ್ಯಾಸ ಹತ್ತಿರಬೇಕು. ನಮಗೆ ಸತತವಾಗಿಯೂ ಅವನು ಧ್ಯಾನದಲ್ಲಿರಬೇಕು. ಪ್ರಪಂಚದ ಎಲ್ಲ ಕಾರ್ಯ ಮಾಡ್ತಿರುವಾಗಲೂ ಕೂಡ ಅಪ್ಪ ಇವೆಲ್ಲ ಪ್ರಪಂಚ ಕೊಟ್ಟಿರೋ ನೀನೇ ಅಂತ ಹೇಗೆ ನಾವು ಇಟ್ಕೊಳ್ಬೇಕು ಹವ್ಯಾಸ ಅನುಸಂಧಾನನ ಅನ್ನೋದನ್ನು ಮಹಾರಾಜರು ಇವತ್ತು ತಿಳಿಸ್ತಾರೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಯಾವ ವಿಷಯದ ಬಗ್ಗೆ ಮನುಷ್ಯನಿಗೆ ಪ್ರೇಮ ಇರುತ್ತದೆಯೋ ಆ ವಿಷಯದ ಅನುಸಂಧಾನವು ತಾನಾಗಿಯೇ ಉಳಿಯುತ್ತದೆ. ಅದು ಎಷ್ಟು ಉಳಿಯುತ್ತದೆ ಅಂದರೆ, ನನಗೆ ಆ ಅನುಸಂಧಾನ ನನಗೆ ಇದೆ ಎಂಬ ಅರಿವು ಕೂಡ ಉಳಿಯುವುದಿಲ್ಲ. ಈಗ ವಿಚಾರ ಮಾಡೋಣ. ಪ್ರಪಂಚದ ಒಂದು ಉದಾಹರಣೆ ತಗೋಣ. ಯಾವ ವಿಷಯದ ಬಗ್ಗೆ ನನಗೆ ಪ್ರೇಮ ಇರುತ್ತದೆಯೋ, ಬೆಳಗ್ಗೆ ಎದ್ದ ಕೂಡಲೇ ನಾನು ಟೀ ಕುಡಿಬೇಕು, ಬ್ರೂ ಕಾಫಿ ಕುಡಿಬೇಕು, ಕೂರ್ಗ್ ಕಾಫಿ ಕುಡಿಬೇಕು. ಅದು ಕುಡಿಲಿಲ್ಲ ಅಂದರೆ ನನಗೆ ಸಮಾಧಾನ ಆಗುವುದಿಲ್ಲ. ನನಗೆ ಅದ್ರ ಜೊತೆ ಎಷ್ಟು ಅನುಸಂಧಾನ ಅಂದರೆ ತದಾಕಾರ ವೃತ್ತಿ ಹೊಂದಿದೆ ಅಂದರೆ, ಕಾಫಿ ಕುಡಿಲಿಲ್ಲ ಅಂದರೆ ನನ್ನ ಮುಂದಿನ ಏನು ಕೆಲಸ ನಡೆಯುವುದಿಲ್ಲ. ಇಟ್ಸ್ ಲೈಕ್ ಎ ಪೆಟ್ರೋಲ್ ಫಾರ್ ಮೀ ಟು ಸ್ಟಾರ್ಟ್ ದಿಸ್ ಇಂಜಿನ್. ಸೊ ಅವಾಗೇನಾಗುತ್ತೆ, ಅನುಸಂಧಾನ ಹೆಂಗಾಗ್ಬಿಟ್ಟಿದೆ ಅಂದರೆ ಅದ್ರ ಬಗ್ಗೆ ನನಗೇನು ಯಾರೇನು ಹೇಳ್ಕೊಡ್ಬೇಕಾಗಿದೆಯಾ? ನಿಮಗೆ ಕಾಫಿ ಬಗ್ಗೆ ಅನುಸಂಧಾನ ಮಾಡಿರಿ, ಕಾಫಿ ಬಗ್ಗೆ ಚಿಂತನೆ ಮಾಡಿರಿ, ಇಲ್ಲ. ಇಟ್ಸ್ ಅ ಬಯಾಲಜಿಕಲ್ ಕ್ಲಾಕ್ ಸೆಟ್ ಇನ್ ದ ಬಾಡಿ. ಮಾರ್ನಿಂಗ್ ಐ ಗೆಟ್ ಅಪ್, ಐ ವಾಂಟ್ ದ ಕಾಫಿ. ಕೆಲವರಿಗೆ ಜಗತ್ತಿನಲ್ಲಿ ಏನಾಗ್ತಿದೆ ನಡೀತಿದೆ ಎಂಬುದನ್ನು ಇಲ್ಲ ಟಿ ವಿ ನೋಡಬೇಕು, ಇಲ್ಲ ನ್ಯೂಸ್ ಪೇಪರ್ ನೋಡಬೇಕು. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಏನಾಯಿತು, ಯಾರು ಬಡ್ದಾಡ್ತಿದ್ದಾರೆ, ಯಾರು ಹೀರೋಯಿನ್ ಓಡೋದ್ರು, ಯಾರು ಏನು ಮಾಡಿದ್ರು, ವಾಟ್ ಎವರ್ ದ ನ್ಯೂಸ್ ಇಸ್ ದೇರ್, ಅದ್ರ ಜೊತೆ ಅನುಸಂಧಾನ ಏನು, ಆ ನ್ಯೂಸ್ ಬೆಳಗ್ಗೆ ನಾನು ನೋಡಲೇಬೇಕು. ಅದ್ರ ಮೇಲೆ ಎಷ್ಟು ಪ್ರೇಮ ಬಾಹ್ಯ ಜಗತ್ತು ಮೇಲೆ ಅಂದರೆ, ಅದನ್ನು ನೋಡಲಿಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ. ಅದು ಯಾರೋ ನಮಗೆ ಹೇಳ್ಕೊಡ್ತಾರಾ? ಇಲ್ಲ. ಇಟ್ ಹ್ಯಾಸ್ ಹ್ಯಾಪನ್ಡ್. ಹ್ಯಾಬಿಚುವೇಟೆಡ್ ಹೆಂಗಾಗಿದೆ ಅಂದರೆ, ಅಡಿಕ್ಟೆಡ್ ಹೆಂಗಾಗಿದೆ ಅಂದರೆ, ಅಭ್ಯಾಸ ಮಾಡ್ತಾ ಒಂದು ದಿವಸ ಟಿ ವಿ ನೋಡಿದ್ವಿ, 2 ದಿವಸ ನೋಡಿದ್ವಿ, 3 ದಿವಸ ನೋಡಿದ್ವಿ, ನೋಡ್ತಾ ಏನಾಯಿತು, ಅದು ನಮಗೆ ಅಭ್ಯಾಸ ಆಗೋಯ್ತು. ಅದರದ್ದೇ ಅನುಸಂಧಾನ ಆಗೋಯ್ತು, ಧ್ಯಾಸ ಹತ್ಕೊಳ್ತು. ಮಾರ್ನಿಂಗ್ ಗೆಟಿಂಗ್ ಅಪ್, ಐ ಸಿ ದ ಮೊಬೈಲ್ ಫಸ್ಟ್. ಭಗವಂತನ ಧ್ಯಾಸ ಅವೆಲ್ಲ ಬೇಡಾಗಿರುತ್ತೆ ನಮಗೆ. ಮಾರ್ನಿಂಗ್ ಗೆಟ್ ಅಪ್, ವಿ ಸಿ ದ ಮೊಬೈಲ್. ಸೊ ಇದು ನಮಗೆ ಅನುಸಂಧಾನ ಆಗೋಗಿದೆ. ಹೆಂಗಾಗಿದೆ ಯಾರೂ ಹೇಳಬೇಕಾಗಿಲ್ಲ. ಅನುಸಂಧಾನ ಇಡುತ್ತೇನೆ ಎಂದು ಅನ್ನುವಾಗ ನಾನು ಅದರಿಂದ ಬೇರೆಯಾಗಿ ಇರುತ್ತೇನೆ. ನಾನು ಅನುಸಂಧಾನ ಮಾಡುತ್ತಾ ಇದ್ದೀನಿ ಅಂದರೆ ನಾನು ಯಾರು ಬೇರೆ ಇದ್ದೀನಲ್ವಾ? ಪ್ರೇಮದ ಅನುಸಂಧಾನದಲ್ಲಿ ನಾನು ಅದರೊಂದಿಗೆ ಏಕರೂಪವಾಗಿ ಬಿಡುತ್ತೇನೆ. ಏಕರೂಪ ಆಗಿಬಿಡ್ತೀನಿ. ಯಾವ ವಸ್ತು ಮೇಲೆ ಪ್ರೇಮ ಮಾಡ್ತೀನೋ ಅದರ ಜೊತೆ ಏಕಾಕಾರ ವೃತ್ತಿ ಆಗೋಗುತ್ತೆ. ನನಗೆ ಯಾರೋ ಹೇಳ್ಕೊಡ್ಬೇಕಾತ, ನೀವು ಸೀರೆ ಹೋಗಿ ಖರೀದಿ ಮಾಡಿರಿ ಅಂತ, ಇಲ್ಲ. ಯಾರಾದರೂ ಜ್ಯುವೆಲರಿ ಖರೀದಿ ಮಾಡಿರಿ ಅಂತ, ಇಲ್ಲ. 1 ಸತಿ ಅಭ್ಯಾಸ ಆಯಿತು, 2 ಸತಿ ಆಯಿತು, 3 ಸತಿ ಆಯಿತು, ಹವ್ಯಾಸ ಅದು ಆಗ್ತಾ ಧ್ಯಾಸ ಅದರದ್ದೇ ಧ್ಯಾಸ ಇರುತ್ತೆ. ಹೊಸ ಡಿಸೈನ್ ಬಂದ ಕೂಡಲೇ ನಾನು ಅದನ್ನು ತಗೋಬೇಕು ಅನ್ನೋದನ್ನು ಏಕರೂಪ ಆಗಿಬಿಟ್ಟಿರ್ತೀನಿ ಅದರೊಳಗೆ. ನಾನು ಯಾವುದೇ ವಿಷಯ ಇರಲಿ, ನಾವು ಎಷ್ಟು ಅವಸರದಲ್ಲಿ ಇದ್ದರೂ ದಾರಿಯಲ್ಲಿ ಹೋಗುವಾಗ ಯಾರಾದರೂ ನಮ್ಮ ಹೆಸರನ್ನು ಕರೆದರೆ ನಾವು ಹಿಂದೆ ತಿರುಗಿ ನೋಡುತ್ತೇವೆ. ಇದೇ ನಮ್ಮ ಅನುಸಂಧಾನವಾಗಿರುತ್ತದೆ. ಪ್ರಪಂಚದ ಅನುಸಂಧಾನ ಹೆಂಗಪ್ಪ, ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀನಿ, ಹೋಗುವಾಗ ಯಾರೋ ದೀಪ ಅಂತ ಕರೆದು ಕೂಡಲೇ ನನ್ನನ್ನು ಕರೆದ್ರ ಅಂತ ನಾನು ಝಟ್ಕಿ ಪಟ್ ತಿರುಗಿ ನೋಡ್ತೀನಿ. ಯಾಕೆ? ಅಷ್ಟು ಈ ದೇಹದ ಜೊತೆಗೆ ಅನುಸಂಧಾನ ಮಾಡಿದ್ದೀನಿ ಅಂದರೆ, ಇಷ್ಟು ಮೋಹ ಆಗಿಬಿಟ್ಟಿದೆ ಅದರ ಮೇಲೆ ನನ್ನನ್ನು ಕರೆದು ಕೂಡಲೇ ಹೋಗ್ತೀನಿ ನಾನು. ನಮ್ಮ ಎಲ್ಲ ಅವಯವಗಳಿಗೆ ಅನುಸಂಧಾನ ಆಗಿಬಿಡಿ. ಹೆಂಗಪ್ಪ? ಕಿವಿಗಳು ಮನೆಯಲ್ಲಿ ಮನೆ ಕೆಲಸದಲ್ಲಿ ತೊಡಗಿರುತ್ತೆ. ಹೊರಗಡೆ ರಸ್ತೆ ಮೇಲೆ ಯಾರಾದರೂ ಜಗಳ ನಡೆದ ಕೂಡಲೇ ಈ ಕಿವಿ ಠಂಗ್ ಅಂತ ಎಚ್ಚರಿಕೆಯಲ್ಲಿ ಅನುಸಂಧಾನದಲ್ಲಿ ಹೋಗ್ಬಿಡುತ್ತೆ. ಬಾಯಿಯ ಜಗತ್ತಿನ ಜೊತೆ ಎಷ್ಟು ಅನುಸಂಧಾನ ಇದೆ ಅಂದರೆ, ನಾವು ಆಟೋಮೆಟಿಕಲಿ ಕಿವಿ ಹೊರಗಡೆ ಯಾರು ಜಗಳ ಮಾಡ್ತಿದ್ದಾರೆ ಅಂತ ಹೋಗ್ಬಿಡುತ್ತೆ. ಅಂದರೆ ಅನುಸಂಧಾನ ಅಷ್ಟು ಪ್ರೇಮ ನಮಗೆ ಬಾಹ್ಯ ಜಗತ್ತು ಮೇಲೆ. ಏಕೆಂದರೆ ನಮಗೆ ಈ ದೇಹದ ಮೇಲೆ ಎಷ್ಟು ಪ್ರೇಮ ಇರುತ್ತದೆ ಅಂದರೆ, ನಾವು ಇದಕ್ಕಿಂತ ಬೇರೆ ಆಗಿರುವುದಿಲ್ಲ. ಹೀಗೆ ದೇಹದ ಅನುಸಂಧಾನವನ್ನು ಹೇಗೆ ಇಟ್ಟುಕೊಳ್ಳಬೇಕೆಂದು ಹೇಳಬೇಕಾಗುವುದೇ ಇಲ್ಲ. ದೇಹವನ್ನು ಮರೆಯಿರಿ ಎಂದು ಹೇಳಬೇಕಾಗುತ್ತದೆಯೇ ಹೊರತು ದೇಹದ ಸ್ಮರಣೆ ಮಾಡಿರಿ ಎಂದು ಹೇಳಬೇಕಾಗುವುದಿಲ್ಲ. ಪರಮಾರ್ಥಕ್ಕೆ ಬಂದರೆ ಏನು ಹೇಳ್ತಾನೆ ಗುರು?
ಈ ದೇಹ ನಾನು ಇದ್ದೀನಿ ಅಂತ ಮರ್ತು ಬಿಡು ನೀನು ಫಸ್ಟು. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ಅಲ್ಲ. ಐ ಆಮ್ ನಾಟ್ ದ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ನಾನು ಈ ದೇಹ ಇದ್ದೀನಿ ಅಂತ ಮೋಹ ಮಮತ್ವ ಹಚ್ಕೊಂಡಿರೋದಕ್ಕೆ, ಅದಕ್ಕೆ ಉಪಾಧಿಗಳನ್ನು ಹಚ್ಕೊಂಡಿರೋಕ್ಕೆ ನನಗೆ ತೊಂದರೆ, ತಾಪತ್ರಯಗಳು, ಮನಸ್ತಾಪ, ಬೇಜಾರುಗಳು, ಈ ಮನಸ್ಸು ದೇಹಕ್ಕೆ ಅಂಟ್ಕೊಂಡಿರೋದಕ್ಕೆ ಇಷ್ಟೊಂದೆಲ್ಲ ತಾಪತ್ರಯ ಅನುಭವಿಸ್ತಾ ಇದೆ. ಅದಕ್ಕೆ ಇಲ್ಲಿ ಪರಮಾರ್ಥದಲ್ಲಿ ಬಂದಾಗ ಗುರು ಹೇಳೋದು ಫಸ್ಟ್ ಪಾಠ ಕಲಿಸ್ಕೊಡೋದೇ ಅದು. ಇದು ಅನಿತ್ಯ ಇರೋದು, ಒಳಗಿರೋವನು ನಿತ್ಯ. ನಮಗೆ ಮೊದಲನೇ ಪಾಠ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಅಪರೋಕ್ಷ ಅನುಭೂತಿ, ಶಂಕರಾಚಾರ್ಯರದು ಅಪರೋಕ್ಷ ಅನುಭೂತಿ. ಎಲ್ಲವರು ಹೇಳ್ತಾರೆ ನಿತ್ಯ ಅನಿತ್ಯ ವಸ್ತು ವಿವೇಕದಿಂದ ಸಪ್ರೇಟ್ ಇಟ್ ಔಟ್. ವಾಟ್ ಈಸ್ ನಿತ್ಯ? ದ ಇನ್ಸೈಡ್ ಒನ್. हु इज़ रनिंग इज़ द बॉडी, हु इज़ ऑपरेटिंग दिस बॉडी, इस देह को चलाने वाला जो नियामक है वो नित्य है. और ये देह जो आँखों को दिख रहा है ये अनित्य है, क्योंकि ये भस्म हो जाएगा. इसको जला देंगे, गाड़ देंगे, जो भी करेंगे ये बार बार आते जाते रहेगा. लेकिन जो अंदर वाला है वो हमेशा रहने वाला है. मेरे पहले भी था, मेरे मरने के बाद में भी है, अभी भी है वो. क्योंकि मैं अपने आप को देह मानती हूँ, सामने वाला भी मुझे देहधारी दिखता है, तो उस देहधारी की शब्दों का वार जब होता है तो मुझे दुख होती है, पीड़ा होती है, मैं रोने लगती हूँ. लेकिन गुरु आकर कहता है ओ बुद्धू, ये चमड़े को बोल रहा है, वो अंदर वाले से बात ही नहीं कर रहा है, वो चमड़े से बात कर रहा है. जो मेरे अंदर आत्मा है वो आपके अंदर भी है. तो मैं आत्माराम, आप आत्माराम, तो झगड़े की बात कहाँ है? लेकिन ये मन कैसे समझेगा? वो इस चमड़े को देखकर बात करता है, चमड़े की निंदना करता है, चमड़े का अपमान करता है, चमड़े को मान सम्मान दे रहा है. और बुद्धू मन क्या कर रहा है? उसी में खोया रहता है, ऐसे वाह 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 करके उछल कूदता रहता है. और जब उछलता कूदता है तो बड़ा उछलता कूदता है, बड़ा यूफोरिया हो जाता है. किसी ने प्रेस कर दिया, तारीफ़ कर दिया, और गिर गया तो ऐसे छुप के बैठ जाता है, रोने लग जाता है. तो इसके लिए इसको भूलो करके बोल रहे. भूलो मतलब इसके ऊपर जो मैं की पकड़ ममत्व है उसको छोड़ो. ನಾವು ಭಗವಂತನ ಅನುಸಂಧಾನ ಇಟ್ಟುಕೊಳ್ಳಬೇಕಾಗಿದೆ. ಇವತ್ತಿನ ನಮ್ಮ ಪರಿಸ್ಥಿತಿ ಪರಮಾರ್ಥಕ್ಕೆ ಬಂದರೆ ಏನು ಗುರು ಹೇಳ್ಕೊಡ್ತಾನಪ್ಪ? ಭಗವಂತನ ಅನುಸಂಧಾನ ಇಟ್ಕೊ. ನೀನು 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 ಅನ್ನು, ನಾನು 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 ಅಲ್ಲ. ಎಲ್ಲ ನೀನಿದ್ದಿ, ನೀನು ಮಾಡ್ತಿದ್ಯಾ. ಈ ದೇಹದ ಮುಖೇನ ಆಪ್ರೇಟ್ ಮಾಡ್ತಿರೋ ನೀನು, ಉಸಿರು ಕೊಡ್ತಾ ಇರೋ ನೀನು, ಅವಯವಗಳನ್ನು ಚಲಿಸುವವನು ನೀನು. ಅಂದಮೇಲೆ ಈ ನಾನು 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 ಎಲ್ಲಿಂದ ಬಂತಿಲ್ಲಿಂದ? ಎಲ್ಲೂ ಇಲ್ಲೇ ಇಲ್ಲ. ನಾನು ಆ ಭ್ರಾಂತಿ ಹೊಂದಿರೋ ನಾನು, ಅದು ಸುಳ್ಳು. ನಾನು ಕುಣಿತಾ ಇದೆ ಅಷ್ಟೇ, ಕುಣಿಯತ್ತೆ ಅಳತ್ತೆ, ಕುಣಿಯತ್ತೆ ಅಳತ್ತೆ, ಒಂದು ದಿವಸ ಹಿಂಗೆ ಸತ್ತು ಹೋಗುತ್ತದು. ಅದು ಅರಿವು ಮಾಡ್ಕೊಳ್ಳೋದೇ ಇಲ್ಲ. ಈ ಪೃಥ್ವಿ ಮೇಲೆ ಅದು ಬಂದಿರೋದು ಏತಕ್ಕಾಗಿಯಪ್ಪ ಅಂತ. ಇದು ಒಂದು ಪ್ರಕಾರದ ಅಭ್ಯಾಸವಾಗಿರುತ್ತದೆ. ಅಭ್ಯಾಸ ಮಾಡೋದು ಏನು? ಅನುಸಂಧಾನದಲ್ಲಿ ಯಾವಾಗಲೂ ನಿತ್ಯ ವಸ್ತು ಪರಮಾತ್ಮನ ಅಂಶವೇ ನಾನು. ಶಿವೋಹಂ ಶಿವೋಹಂ. ಹೊರಗಡೆ ಕೂಗು ಹೇಳೋದಲ್ಲ, ಒಳಗೆ ಅನುಸಂಧಾನ ಶಿವೋಹಂ ಶಿವೋಹಂ. ಆ ಶಿವನ ಅಂಶವೇ ನಾನು ಅಂದಮೇಲೆ ಈ ದೇಹ ಮನಸ್ಸು ಬುದ್ಧಿ ಹಿಡ್ಕೊಂಡು ನಾನು ಯಾಕೆ ಅಳ್ತಾ ಇದ್ದೀನಿ? ಅವನು ಸಚ್ಚಿದಾನಂದ ಸ್ವರೂಪ, ಅವನ ಅಂಶ ನಾನಿದ್ಮೇಲೆ ನಾನು ಯಾಕೆ ಅಳ್ತಾ ಇದ್ದೀನಿ? ವಿಚಾರ ಮಾಡೋದು ಬೇಡವಾ? ಭಗವಂತನ ಪ್ರೇಮವು ಬೆಳೆಯುತ್ತೆಂದರೆ ಅನುಸಂಧಾನವು ಉಳಿಯುತ್ತದೆ. ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಲು ಅಭ್ಯಾಸ ಮಾಡಬೇಕಾಗದಂತೆ ಭಗವಂತನ ಪ್ರೇಮ ಬೆಳೆಸುವುದಕ್ಕಾಗಿ ಅಭ್ಯಾಸ ಮಾಡುವುದು ಅವಶ್ಯವಿರುತ್ತದೆ. ಇದಕ್ಕಾಗಿ ನಾನು ಮಾಡುವುದು ಎಲ್ಲವನ್ನೂ ಭಗವಂತನ ಸಾಕ್ಷಿತ್ವದಲ್ಲಿಯೇ ಮಾಡುತ್ತೇನೆ ಎಂಬ ಅರಿವನ್ನು ಇಟ್ಟುಕೊಂಡು ಮಾಡಬೇಕಾಗುತ್ತದೆ. ಕನಕದಾಸರ ಕತೆ ನಮಗೆ ಗೊತ್ತು. ಅವ್ರು ಹೇಳಿದ್ರು, ನಾನು ಹೆಂಗೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ನಾನು ಅವನಿಂದ ಮುಚ್ಚಿಟ್ಕೊಂಡು ಹೆಂಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ವಿಚಾರ ಮಾಡಿರಿ. ನಾವು ಹಿಂಗೆ ಮಾಡ್ತೀವ ನಿತ್ಯ? ನಾವು ಪರಮಾತ್ಮನನ್ನು ನೋಡ್ತಾ ಇದ್ದಾನೆ ಅಂದಮೇಲೆ ನಾನು ನನ್ನ ಕೈಯಿಂದ ಪಾಪಕೃತ್ಯಗಳು, ಅವಾಚ್ಯ ಶಬ್ದಗಳ ಪ್ರಯೋಗ, ಅಪಮಾನ ಶಬ್ದಗಳು, ನಿಂದನೆ ಮಾಡೋದು, ನಾನು ಕುತ್ಕೋ ಸಾಕು, ನಿನಗೇನು ಗೊತ್ತಾಗತ್ತೆ, ಮುಚ್ಚು ಬಾಯ್ ಅಂತ ನನ್ನ ಸೊಸೆಗಾಗಲಿ, ನನ್ನ ಗಂಡನಿಗಾಗಲಿ, ಗಂಡ ಹೆಂಡತಿಗಾಗಲಿ, ಅತ್ತೆ ಸೊಸೆಗಾಗಲಿ ಹಿಂಗೆ ಯಾರಾದರೂ ಶಬ್ದಗಳನ್ನು ಬಳಕೆ ಮಾಡ್ತಾರೆ ಪರಮಾರ್ಥಕ್ಕೆ ಬಂದ ಮೇಲೆ. ಪ್ರಪಂಚಕರಿಗೆ ಸಂಬಂಧವೇ ಇಲ್ಲ. ಪ್ರಪಂಚರಿಗೆ ಪಾಪ ಅವಳು ಬಹಳ ಒಳ್ಳೆಯವರು. ಯಾರು ಪ್ರಪಂಚದಲ್ಲಿ ರಮಿಸಿದ್ದಾರೆ, ಯಾರು ಗುರು ಮಾಡ್ಕೊಂಡಿಲ್ಲ, ಅವ್ರಿಗೆ ಇದೇನು ಅನ್ವಯಿಸೋದಿಲ್ಲ. ಪಾಪ ಅವ್ರು ಹೊಡೆದಾಟ ಮಾಡ್ಕೊಂಡು ಆನಂದದಲ್ಲಿರ್ತಾರೆ. ಅವ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಈ ನಾಟಕ, ಈ ದ್ವಂದ್ವ, ಇವೆಲ್ಲ ಈ ಬೂಟಾಟಿಕೆ ಯಾರು ಮಾಡ್ತಿರೋದು? ನಾವು ಪರಮಾರ್ಥದಲ್ಲಿ ಬಂದುಬಿಟ್ಟು ಒಂದು ಮುಖ ಜಗತ್ತಿಗೆ ತೋರ್ಸೋಕ್ಕೆ ನಾನು ಬಹಳ ಒಳ್ಳೆಯವನಿದ್ದೀನಿ, ಭಕ್ತನಿದ್ದೀನಿ, ಸಾಧಕನಿದ್ದೀನಿ, ಯೋಗಿ ಇದ್ದೀನಿ, ನಾನು ಪರಮೋಚ್ಚವಸ್ಥೆಗೆ ಹೋಗ್ಬಿಟ್ಟಿದ್ದೀನಿ ಅನ್ನೋನೊಬ್ಬ. ಇನ್ನೊಂದು ಒಳಗಿಂದ ಒಳಗೆ ಅವ್ರ ಮನೆಗೆ ಹೋದಾಗ ನೋಡಿದ್ರೆ ಬೇರೆಯೇ ಅಲ್ಲಿ ಪ್ರಕರಣ ನಡೀತಾ ಇರುತ್ತೆ. ಅಲ್ಲಿ ಜಗಳ ಮಾಡೋದು, ಕಿತ್ತಾಡೋದು, ಹೊಡೆದಾಡೋದು, ಬಡದಾಡೋದು, ಅವಾಚ್ಯ ಶಬ್ದಗಳನ್ನು ಪ್ರಯೋಗ ಮಾಡೋದು. ಸೊ ಇದು ಉಚಿತವಲ್ಲ. ಪರಮಾರ್ಥಕ್ಕೆ ಬಂದ ಮೇಲೆ ಅನುಸಂಧಾನ ಹೆಂಗೆ ಮಾಡಬೇಕು? ಭಗವಂತನ ಪ್ರೇಮ ಬೆಳಿಬೇಕು. ಭಗವಂತನ ಸಾಧನೆಯಲ್ಲಿ ನಾವು ಹೆಂಗೆ ಮೈಮರಿ
ಕರಿಬೇಕು ಅಂದರೆ ಆ ಗೋಪಿಕೆಯವ್ರು ಹೆಂಗೆ ಓಡ್ ಹೋಗ್ತಿದ್ದೋ ಮನಸ್ಸಿನಿಂದ, ಆ ರೀತಿಯಲ್ಲಿ ನಿತ್ಯವಾಗ್ಲೂ ನಮ್ಮ ಅನುಸಂಧಾನ ಆಗಬೇಕು. ಓಕೆ, ಪರಮಾತ್ಮ ನಿನ್ನ ಬಿಟ್ಟು ನನಗೇನು ಬೇಕಾಗಿಲ್ಲ, ಪರಮಾತ್ಮ ಹಿಂಗಿದ್ದಾನೆ, ಮತ್ತು ಮಾಧುರ್ಯದಿಂದ ಅವನು ಯಾವತ್ತಾರು ಬಾಯಿಂದ ಅವಾಚ್ಯ ಶಬ್ದ ಪ್ರಯೋಗ ಮಾಡಿದ್ದಾನೆ, ಮತ್ತು ನಾನು ಅವನ ಅಂಶ ಇದ್ಮೇಲೆ, ಜೆರಾಕ್ಸ್ ಕಾಪಿ ಇದ್ಮೇಲೆ ನಾನು ಯಾಕೆ ಮಾಡ್ತಾ ಇದ್ದೀನಿ ವಿಚಾರ ಮಾಡಬೇಕು, ಅರಿವಿಟ್ಕೊಳ್ಬೇಕು. ನಾನು ಎಲ್ಲಿ ಬಂದಿದ್ದೀನಿ, ಏನು ಮಾತಾಡ್ತಿದ್ದೀನಿ, ಹೆಂಗೆ ಮಾತಾಡ್ತಿದ್ದೀನಿ. ಅರಿವೇ ಇಲ್ಲ ಅಂದರೆ ವಿವೇಕಹೀನರಾಗಬಾರ್ದು, ವಿವೇಕ ಜಾಗೃತ ಆಗಬೇಕು ನಮ್ಮದು ಪರಮಾರ್ಥಕ್ಕೆ ಬಂದ ಮೇಲೆ. ಇಂದು ನಾವು ಅನೇಕ ತರಹದ ಉದ್ಯೋಗವನ್ನು ಮಾಡಬೇಕಾಗುತ್ತದೆ. ಪ್ರಪಂಚವೆಂದ ಮೇಲೆ ಏನೇನೆಲ್ಲ ಮಾಡಬೇಕಾಗುತ್ತದೆ. ಪ್ರಪಂಚ ಅಂದಮೇಲೆ ಉದ್ಯೋಗ ಮಾಡಬೇಕು, ಭರಣಕ್ಕೋಸ್ಕರ ಕೆಲಸ ಮಾಡಬೇಕು, ಎಲ್ಲವನ್ನೂ ಮಾಡಬೇಕು. ಇದೆಲ್ಲವನ್ನು ಮಾಡುವಾಗ ಭಗವಂತನ ಸ್ಮರಣೆ ಇಟ್ಟುಕೊಂಡು ಮಾಡುವುದು ನಮ್ಮ ನಿಜವಾದ ಕರ್ತವ್ಯವಾಗಿರುತ್ತದೆ. ಏನಪ್ಪ ಭಗವಂತನ ಸ್ಮರಣೆ ಮಾಡುವುದು ಅಂದರೆ, ಆ ದಿವಸ 24 ಗಂಟೆಗಳ ಕಾಲದಲ್ಲಿ ಪರಮಾತ್ಮ ಆ ದಿವಸನ ಹಿಂಗೆ ತೋರಿಸ್ತಾನೆ ನಮಗೆ, ಆ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡೋದು. ಅದು ನಮ್ಮ ಮನಸ್ಸಿನ ಇಚ್ಛೆ ವಿರುದ್ಧ ಆಗ್ಬೋದು, ಅದು ಹಾಗೆ ಆಗಬಹುದು. ಅದು ಏನಾಗುತ್ತೋ, ಗುರುನಾಥ ಅಪ್ಪ ನಿನ್ನ ಇಚ್ಛೆಯಂತೆ ಇವತ್ತು ಅನ್ಫೋಲ್ಡ್ ಆಗಿದೆ ದಿವಸ, ಅದನ್ನು ಹಾಗೆ ಸ್ವೀಕಾರ ಮಾಡಬೇಕು. ನಮ್ಮ ಗುರುಗಳು ಹೇಳ್ತಿದ್ರು, ಆಕ್ಸೆಪ್ಟೆನ್ಸ್ ಫಸ್ಟ್, ಯು ಶುಡ್ ಆಕ್ಸೆಪ್ಟ್ ಆ್ಯಸ್ ಇಟ್ ಈಸ್. ಅದಕ್ಕೆ ರಮಣರು ಹೇಳ್ತಾರೆ, ಏನಪ್ಪ, ವಾಟ್ ಎವರ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ವಾಟ್ ಎವರ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಈಗ ಬೆಳಗ್ಗೆ ಅದು ನಾವು ಓಲಾ ಬುಕ್ ಮಾಡ್ತೀವಿ, ಓಲಾ ಮನೆ ಮುಂದೆ 10 ನಿಮಿಷ ಲೇಟ್ ಬರುತ್ತೆ. 10 ನಿಮಿಷ ಲೇಟ್ ಬರೋಷ್ಟರಲ್ಲೇ 10 ಬಾರಿ ಚಕ್ಕರ್ ಹೊಡೆದು ತಲೆ ಕೆಡಿಸ್ಕೊಂಡು ಅವನು ಓಲಾದನ್ನು ಕರ್ಕೊಂಡು ಹೋಗುವ, ಟ್ರಾಫಿಕ್ ಬಂದು ಒಂದು ರೂಟ್ ಚೇಂಜ್ ಮಾಡಿ ಇನ್ನೊಂದು ರೂಟಿಗೆ, ಆ ಜಾಗಕ್ಕೆ ನಮಗೆ ಯಾವ ಟೈಮಿಗೆ ಅದು ಹೋಗಬೇಕಾಗಿರುತ್ತೋ ಅದು ಅದೇ ಟೈಮಿಗೆ ಹೋಗುತ್ತೆ. ಕಿರಿಕಿರಿ, ಅಸ್ವಸ್ಥತೆ, ರೆಸ್ಟ್ಲೆಸ್ನೆಸ್ ಯಾರಿಗಾಗ್ತಿರೋದು? ಮೈಂಡ್ಗೆ. ನಾನೇನು ಮಾಡಬೇಕು, ನನ್ನ ಡೆಸ್ಟಿನೇಷನ್ ಹಾಕಿದ್ಮೇಲೆ ಅಲ್ಲಿ ಕೂತ್ಕೊಂಡ ಮೇಲೆ ನನ್ನ ಪಾಡಿಗೆ ನಾನು ಅನುಸಂಧಾನದಲ್ಲಿ ಭಗವಂತನ ನಾಮದ ಸ್ಮರಣೆಯಲ್ಲಿ ಅವನು ಲೀಲಾ ಪುನಃ ಮನನ ಮಾಡೋದ್ರಲ್ಲಿ ಟೈಮ್ ಕಳೆಯೋದು ಬಿಟ್ಬಿಟ್ಟು, ಟ್ರಾಫಿಕ್ನಲ್ಲಿ ಎಷ್ಟು ಹಾಂಕಿಂಗ್ ಮಾಡ್ತಾರೆ, ಎಷ್ಟು ಲೇಟ್ ಮಾಡ್ತಾರೆ, ಈ ರೂಟ್ ಯಾಕೆ ತೊಗೊಂಡ್ಯೋ, ಆ ರೂಟ್ ಯಾಕೆ ತೊಗೊಂಡ್ಯೋ, ಅವನ ಜೊತೆ ಜಗಳ ಮಾಡಿ ಅವನು ಚೇಂಜ್ ಕೊಡಲಿಲ್ಲ ಅಂದರೆ ಮತ್ತೆ ಅವನಿಗೊಂದಷ್ಟು ಬೈದು, ಇಷ್ಟೆಲ್ಲ ಮಾಡೋದ್ರಲ್ಲಿ ನನ್ನ ಮನಸ್ಸಿನ ಅಸ್ವಸ್ಥತೆ ಮಾಡ್ಕೊಂಡು ಆ ಜಾಗಕ್ಕೆ ಹೋದಾಗ ಅಲ್ಲಿ ಏನು ಕೆಲಸ, ಫಂಕ್ಷನ್ನು ಏನೋ, ವಾಟ್ ಎವರ್ ಇಟ್ ಈಸ್, ಕ್ಯಾನ್ ಯು ಎಂಜಾಯ್ ದ್ಯಾಟ್? ನೋ, ನಾಟ್ ಎಟ್ ಆಲ್. ನಾವು ಸರ್ಕಸ್ಸಿನಲ್ಲಿ ಹುಲಿ, ಸಿಂಹ, ಕುದುರೆ, ಆನೆ ಮುಂತಾದ ಪ್ರಾಣಿಗಳೆಲ್ಲ ಆಟವಾಡುವುದನ್ನು ನೋಡುತ್ತೇವೆ. ಕುದುರೆ ಎಷ್ಟು ಸುಂದರವಾಗಿ ಕುಣಿಯುತ್ತದೆ ಎಂದು ಅನ್ನುತ್ತೇವೆ. ಆದರೆ ಆ ಕುದುರೆಯ ಗಮನವು ಪ್ರೇಕ್ಷಕರ ಕಡೆ ಇರುವುದಿಲ್ಲ. ಆ ಕುದುರೆಯಾಗಲಿ, ಹುಲಿಯಾಗಲಿ ಅಥವಾ ಆನೆಯಾಗಲಿ ಸಂಪೂರ್ಣ ಲಕ್ಷ್ಯವು ಕೈಯಲ್ಲಿ ಚಬುಕ್ ಹಿಡಿದು ನಿಂತಿರುವ ಮನುಷ್ಯನ ಕಡೆಗೆ ಇರುತ್ತದೆ. ಅವು ಪ್ರೇಕ್ಷಕರ ಏನನ್ನುತ್ತಾರೆ ಅನ್ನುವುದ ಕಡೆ ನೋಡುವುದಿಲ್ಲ. ಆದರೆ ನಾವು ಭಗವಂತನು ಏನು ಅನ್ನುತ್ತಾನೆ ಅನ್ನೋದ್ರ ಕಡೆ ನೋಡುವುದೇ ಇಲ್ಲ. ಸರ್ಕಸ್ನಲ್ಲಿ ಆ ಆ್ಯನಿಮಲ್ಸ್ ಸರ್ಕಸ್ನವರಲ್ಲಿ ಏನು ಕುಣಿಸ್ತಿರ್ತಾರೋ ಅದನ್ನು ಅವ್ರು ಯಾಕೆ ಕುಣಿತಿರ್ತವೆ? ಭಯದಿಂದ ಕುಣಿತಿರ್ತಾರೆ. ಅವು ಪ್ರೇಕ್ಷಕರು ಏನಂತಾರೆ, ವಾ ಅಂತಿದ್ದಾರೋ, ಕುದುರೆ ಎಷ್ಟು ಚೆಂದಾಗಿ ಕುಣಿತಪ್ಪ, ಎಷ್ಟು ಚೆಂದಾಗಿದೆ, ಹಿಂಗಿದೆ, ಅದ್ರ ಬಗ್ಗೆ ಲಕ್ಷ್ಯ ಇರೋದಿಲ್ಲ. ಯಾಕೆ ಅಂದರೆ ಅದ್ರ ಲಕ್ಷ್ಯ ಸಂಪೂರ್ಣವಾಗಿ ಆ ಚಾಬುಕ್ ಯಾರು ಹಿಡ್ಕೊಂಡಿರ್ತಾನೋ ಮಾಲೀಕ ಅವನ ಕಡೆಗಿರುತ್ತೆ. ಆ್ಯಂಡ್ ಮಾಲೀಕ ಹೆಂಗೆ ಟ್ರೈನ್ ಮಾಡಿರ್ತಾನೆ ಅಂದರೆ, ಅದು ಏನಾದ್ರು ಅದು ಜಂಪ್ ಮಾಡಲಿಲ್ಲ ಅಂದರೆ ಚಾಬುಕ್ ತೊಗೊಂಡು ಈ ಕ್ಷಣಕ್ಕೆ ನನಗೆ ಹೊಡಿತಾನೆ ಅನ್ನೋದು ಅರಿವು, ಅನ್ನೋದು ಅನುಸಂಧಾನದಲ್ಲಿ ಕುದುರೆ ಇರುತ್ತದೆ. ಯಾರ ಜೊತೆಗೆ? ಆ ಮಾಲೀಕನ ಜೊತೆಗೆ ಅನುಸಂಧಾನದಲ್ಲಿರುತ್ತದೆ. So it is always thinking in the mind of Malika. If I don't jump, my Malika will be hit me. My Malika will hit me. मालिक मुझे मारेगा करके वो घोड़ा क्या करता रहता है? अनुसंधान में रहता है मालिक के साथ में. एक उसका माइंड फुल्ली मालिक के साथ में अटैच्ड है. अगर मैंने जंप नहीं किया, मालिक ने उसको इस प्रकार ट्रेन किया है कि अगर तूने जंप नहीं किया तो अभी मैं तेरे को पकड़ के मारूंगा. वहाँ लोग क्या हंस रहे हैं, लोगों को क्या खुशी हो रही है, उसका संबंध नहीं है. वो डर के मारे ಫಾಲೋ ಕರ್ತಾ ಹೇ ಉಸ್ಕೋ. ಆದರೆ ನಾವು ಭಗವಂತನು ಏನು ಅನ್ನುತ್ತಾನೆ ಅನ್ನುವುದರ ಕಡೆಗೆ ನೋಡುವುದಿಲ್ಲ. ಜಗತ್ತು ಏನು ಅನ್ನುತ್ತದೆ ಅನ್ನೋ ಕಡೆ ನೋಡುತ್ತೇವೆ. ಜಗತ್ತು ನಮಗೆ ಏನು ಅನ್ಸುತ್ತಪ್ಪ, ನಾವು ಭಗವಂತನ ಹಿಡ್ಕೊಂಡು ಅರಸ್ಕೊಂಡು ಹೊರಟಿವಿ ಅಂದರೆ ಜನ ನಮ್ಮನ್ನು ಹುಚ್ಚು ಅಂತಾರೆ. ಇದೇನು ಹುಚ್ಚಿಗೆ ಹಿಡಿದೆಯೋ ಇವರಿಗೆ, ಇದೇನು ಬೆಳಗಿನ ಸಂಜೆ ತನಕ ಜಪ ಮಾಡ್ಕೋತಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ, ಪ್ರವಚನ ಮಾಡ್ತಾರೆ. ಜಗತ್ತು ನಮ್ಮನ್ನು ಹುಚ್ಚು ಅನ್ನತ್ತೆ, ನಮ್ಮನ್ನು ಕಡೆಗಣಿಸುತ್ತೆ, ನಮ್ಮನ್ನು ತಿರಸ್ಕಾರ ಮಾಡುತ್ತೆ ಅಂದ್ಬಿಟ್ಟು ನಾವು ಜಗತ್ತಿನ ಬಗ್ಗೆ ವಿಚಾರ ಮಾಡ್ತೀವಿ. ಆದರೆ ಈ ಉಸಿರು ಕೊಟ್ಟಿರೋನು ಮಾಲೀಕ ಯಾರು ಇದ್ದಾನೋ ಅವನ ಬಗ್ಗೆ ಅವನೇನಂತಾನೆ ಒಳಗೆ ಕೂತ್ಕೊಂಡು, ಅಪ್ಪ ನಾನು ನಿನಗೆ ಪೃಥ್ವಿ ಮೇಲೆ ಯಾಕೆ ಕಳಿಸಿದ್ದೀನಿ, ನೀನು ನಿನ್ನನ್ನು ಅರಿತುಕೋ, ನೀನು ಯಾರಿದ್ದಿ.
ನೀನು ನನ್ನ ಅಂಶವೇ ಇದ್ದಿ, ಸಚ್ಚಿದಾನಂದ ಸ್ವರೂಪ ಇದ್ದಿ, ಆತ್ಮಜ್ಯೋತಿ ಇದ್ದಿ ಅಂತ ಅರಿತ್ಕೊಂತ ನಾನು ನಿನಗೆ ಕಳಿಸಿದ್ರೆ ನೀ ಜಗತ್ತಿನಲ್ಲಿ ಕಳೆದು ಹೋಗ್ಬಿಟ್ಟು ಅಳ್ತಾ ಗೋಳಾಡ್ತಾ ಕೂತಿದ್ದೆ, ಅದು ನನ್ನ ನೇಚರ್ ಅಲ್ಲ ಅಂತಾನೆ ಭಗವಂತ. ನನ್ನ ನೇಚರ್ ಸಚ್ಚಿದಾನಂದ ಸ್ವರೂಪ ಆ್ಯಂಡ್ ಯು ಆರ್ ಮೈ ಪ್ರಾಡಕ್ಟ್, ಯು ಆರ್ ಮೈ ಸನ್, ಯು ಆರ್ ಮೈ ಚೈಲ್ಡ್, ಸೊ ವೆನ್ ಐ ಆಮ್ ಡಿವೈನ್ ಸೊ ಯು ಆರ್ ಅಂತಾನೆ ಭಗವಂತ. ಸೊ ನೀನು ಯಾಕೆ ಗೋಳಾಡ್ತಿದ್ದಿ? ಭಗವಂತ ಕೇಳ್ತಾನೆ ನಮ್ಮನ್ನು, ನಾನು ಹಿಂಗಿಲ್ಲ ಅಂದಮೇಲೆ ನೀನು ಯಾಕೆ ಹಿಂಗಿದ್ದಿ ಅಂತ. ಭಗವಂತಂತಾನೆ ನಾನು ಸುಂದರವಾದ ಜಗತ್ತನ್ನು ಮಾಡಿದ್ದೀನಿ, ನಾನು ಸಚ್ಚಿದಾನಂದ ಸ್ವರೂಪ ಇದ್ದೀನಿ ಅಂದಮೇಲೆ ನಾನು ಸುಂದರವಾದ ಜಗತ್ತನ್ನು ನಿರ್ಮಾಣ ಮಾಡಿದೆ. ಅನುಭವಿಸ್ರಿ ನೀವು ಆ ಜಗತ್ತನ್ನು ಸುಂದರವಾದನ್ನು. ಅಲ್ಲಿ ಕ್ಲೇಶ, ಮನಸ್ತಾಪ, ದುಃಖ ಇವೆಲ್ಲ ನಿರ್ಮಾಣ ನೀವು ನಿಮ್ಮ ಕರ್ಮಗಳಿಂದ ಮಾಡ್ಕೊಂಡಿರೋದು. ಅದನ್ನು ಬಿಡಿಸ್ಲಿಕ್ಕೆ ವಾಪಸ್ ಪುನಃ ನಾನು ಆ ಗುರು ರೂಪದಲ್ಲಿ ಬರ್ತೀನಿ. ಇದನ್ನು ವಾಪಸ್ ತಿಳಿಸ್ಕೊಡ್ಲಿಕ್ಕೆ ಈ ಸುಂದರವಾದ ಜಗತ್ತನ್ನು ನೀನು ನೋಡು, ಅನುಭವಿಸು. ಬಟ್ ಇಟ್ ಈಸ್ ನಾಟ್ ಯೋರ್ಸ್. ಇದೇನು ನಿಂದಲ್ಲ, ಇದೆಲ್ಲ ನಾನು ನಿನಗೆ ಕೊಟ್ಟಿದ್ದೀನಿ, ಉಪಭೋಗ ಮಾಡು. ವಾಪಸ್ ಇದನ್ನೆಲ್ಲ ಬಿಟ್ಟು ನನ್ನ ಹತ್ರ ವಾಪಸ್ ಬಾ. ಅದನ್ನು ಕಟ್ಕೊಂಡು ಬರಬೇಡ, ಆ ಕರ್ಮದ ಗಂಟುಗಳನ್ನು ಕಟ್ಕೊಂಡು ನನ್ನ ಹತ್ರ ಬರಬೇಡ. ಅದಕ್ಕೆ ಭಗವಂತ ಏನು ಅನ್ನುತ್ತಾನೆ ಅನ್ನೋದನ್ನ ಕಡೆ ನಮ್ಮ ಗಮನವನ್ನು ಹರಿಸಬೇಕು. ನಾವು ಈ ಪ್ರವೃತ್ತಿಯನ್ನು ಬಿಟ್ಟದಾದರೂ ಮಾತ್ರ ಭಗವಂತನಿಗೆ ಏನು ಬೇಕಾಗಿದೆ ಎಂಬುದು ನಮಗೆ ಸರಿಯಾಗಿ ತಿಳಿಯುತ್ತದೆ. ನಾವು ಆ ಜಗತ್ತು ಏನನ್ನತ್ತೆ ಅಂತ ಬಿಟ್ಟುಬಿಟ್ರೆ ಅವಾಗ ನಮಗೆ ಗೊತ್ತಾಗುತ್ತೆ ಭಗವಂತ ನಮ್ಮಿಂದ ಏನು ಅಪೇಕ್ಷೆ ಮಾಡ್ತಿದ್ದಾನೆ ಅಂತ. ಅವಾಗ ಸರಿಯಾಗಿ ತಿಳಿಯುತ್ತೆ ಭಗವಂತನಿಗೇನು ಬೇಕು, ಭಗವಂತನಿಗೇನು ಅಪೇಕ್ಷೆ ಇದೆ ನಮ್ಮಿಂದ. ನಾವು ಯಾವಾಗಲೂ ಸದಾ ಆನಂದದಲ್ಲಿ ಇರಬೇಕು. ಭಗವಂತನ ಸ್ಮರಣೆಯಲ್ಲಿ ಕರ್ಮ ಮಾಡುವುದರಿಂದ ಅವನಿಗೆ ಬೇಕಾದದ್ದೇ ನಮ್ಮಿಂದ ಆಗುತ್ತದೆ. ಅವನ ಸಂಧಾನವನ್ನು ಬಿಡದೆ ಕರ್ಮ ಮಾಡುವುದೇ ಅನುಸಂಧಾನದ ಲಕ್ಷಣವಾಗಿರುತ್ತದೆ. ಇದು ಹೇಗೆ ಸಾಧಿಸುತ್ತದೆ? ಅತ್ಯಂತ ಪ್ರೇಮದಿಂದ ಸಾಧಿಸುತ್ತದೆ. ಯಾಕೆ ಶಬರಿ ಬೋರೆಹಣ್ಣನ್ನು ರಾಮ ತಿಂದ? ಪ್ರೇಮದಿಂದ. ಪ್ರೇಮಕ್ಕೋಸ್ಕರ ಎಲ್ಲಿ ಜನ್ಮಾಂತರದಿಂದ ಕಾಯ್ಕೊಂಡು ಕೂತಿದ್ಲು. ಆಮೇಲೆ ಆ ಜನ್ಮದಲ್ಲೂ ಆಕೆಗೆ ವಯಸ್ಸಾಗಿ 95 ವರ್ಷ ಆಗಿದ್ರು. ಅವಳು ಗುರುಗಳು ಹೇಳಿದ್ದು, ಮತಂಗ ಮುನಿ ಮಹಾಮುನಿಗಳು ಹೇಳಿದ್ದು ಒಂದೇ ಒಂದು, ರಾಮ ಬರ್ತಾನೆ, ರಾಮ ಬಂದಾಗ ನಿನಗೆ ಮೋಕ್ಷವನ್ನು ಕೊಡ್ತಾನೆ ಮಗು, ಅಲ್ಲಿ ತನಕ ಕಾಯಬೇಕು ಅಂತ ಪ್ರೇಮದಿಂದ ಮಾಡ್ತಿದ್ಲು ಕೆಲಸ. ಬೇಸರಿಕೆಯಿಂದ ಅಲ್ಲ, ಕಸ ಗುಡಿಸ್ಬಿಟ್ಟು ಹೆಂಗೆಂಗೋ ಹೂ ಹಾರಿಸ್ಬಿಟ್ಟು ಅಯ್ಯೋ ಹೋಗತ್ಲಾಗೆ ರಾಮ ಯಾವಾಗಾರು ಬಂದ್ಕೊಳ್ಳಿ ಅಂತಲ್ಲ, ಪ್ರೇಮದಿಂದ ಹೂಗಳನ್ನು ಹಾಕಿ ಹೇಳ್ತಿದ್ಲಕ್ಕಿ. ಜಾತಿಯಿಂದ ಭಿಲ್ಲಿಣಿ ಇದ್ಲಕ್ಕಿ, ಟ್ರೈಬಲ್. ಸೊ ಅವಳಿಗೆ ಅಲ್ಲಿ ನೀರು ತೊಗೊಳ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಎಲ್ಲ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಆದರೂ ಕೂಡ ನಿತ್ಯವಾಗಲೂ ಹೇಳೋದು, ತನ್ನ ಕುಟಿಯಾನ ಗುಡಿಸೋದು. ಆಮೇಲೆ ಆ ಹಾದಿ ಎಲ್ಲಿ ತನಕ ಹೋಗಿ ಜಂಗಲ್ನಲ್ಲೆಲ್ಲ ಹೋಗಿ ಮತಂಗ ಮಹನಿಗಳು ಆಶೀರ್ವಾದ ಮಾಡಿದರು. ಎಲ್ಲಿವರೆಗೂ ಇದು ಅಚ್ಚು ಹಸುರಾಗಿ ಹಣ್ಣು ಹೂ ಎಲ್ಲ ಅಚ್ಚು ಹಸುರಾಗಿರುತ್ತೆ, ಒಂದು ಬಾಡೋದಿಲ್ಲ. ಆದರೂ ನಿತ್ಯವಾಗಿ ಹೋಗೋದು, ಕ್ಲೀನ್ ಮಾಡೋದು, ಹೂ ಹಾಸೋದು. ಯಾಕೆ ನನ್ನ ರಾಮನ ಕಾಲಿಗೆ ಕಲ್ಲು ಮುಳ್ಳು ಚುಚ್ಚಬಾರ್ದು ಅಂದ್ಬಿಟ್ಟು ನಿತ್ಯ ಈ ಕೆಲಸ ಮಾಡ್ತಿದ್ದಾಳೆ, ಬೇಸರಿಕೆ ಇಲ್ದಲೇನೆ, ವಿತ್ ಕನ್ಸಿಸ್ಟೆನ್ಸಿ. ಪರಮಾರ್ಥದಲ್ಲಿ ಏನು ಬೇಕು? ಬೇಸರಿಕೆ ಇರಬಾರ್ದು. ಇವತ್ತು ಮಾಡಿದ್ವಿ ಬಿಟ್ಟರೆ ಏನು, ಅದೇನು ರಾಮನೂ ಕಾಣಿಸೋಲ್ಲ, ಯಾರೂ ಕಾಣಿಸೋಲ್ಲ, ಏನು ಹೇಳ್ತಾರೆ ಇವರು, ಅನುಸಂಧಾನನೂ ಬೇಡ, ನಮ್ಮ ಪಾಡಿಗೆ ನಾವು ವಾಪಸ್ ನಾವು ಪ್ರಪಂಚಕ್ಕೆ ಹೋಗೋಣ ಅಲ್ಲ. ಕನ್ಸಿಸ್ಟೆನ್ಸಿ ಅದು ಪಡ್ಕೋಬೇಕು ಅನ್ನೋ ಛಲ, ಹಂಬಲ. ಏನು ಜಗತ್ತಿನಲ್ಲಿ ಪ್ರೇಮ ಹಾಕ್ತೀವೋ ಆ ಪ್ರೇಮನ ಸಂಪೂರ್ಣವಾಗಿ ಹಾಕಿದ್ದೇ ಆದರೆ ಖಂಡಿತವಾಗ್ಲೂ ಅದು ನಮಗೆ ಸಾಧಿಸುತ್ತದೆ ಅಂತ ಶ್ರೀ ಮಹಾರಾಜರು ಹೇಳ್ತಾರೆ. ಒಬ್ಬ ಹೆಣ್ಣು ಮಗಳು ತನ್ನ ಚಿಕ್ಕ ಮಗುವನ್ನು ತೊಟ್ಟಿಲದಲ್ಲಿ ಮಲಗಿಸಿ ಮನೆಯ ಹಿತ್ತಲದಲ್ಲಿ ಪಾತ್ರೆ ತೊಳೆಯುತ್ತಾ ಇದ್ದಳು. ಆ ಮಗುವು ಎಚ್ಚರವಾಗಿ ಸ್ವಲ್ಪ ಅಳುತ್ತಿತ್ತು. ಮನೆಯಲ್ಲಿ ಬಹಳಷ್ಟು ಜನರು ಇದ್ದರು. ಆ ಮಗುವಿನ ಅಳುವು ಯಾರಿಗೂ ಕೇಳಿಸಲಿಲ್ಲ. ಅಷ್ಟರಲ್ಲಿ ಆ ಮಗುವಿನ ತಾಯಿ ಓಡುತ್ತಾ ತೊಟ್ಟಿಲು ಹತ್ತಿರ ಬಂದು, ಮಗು ಎದ್ದಂತೆ ಕಾಣುತ್ತದೆ ಅಂದಳು. ಕೆಲಸ ಮಾಡುವಾಗಲೂ ಅವಳ ಕಿವಿಗಳು ತೊಟ್ಟಿಲದ ಕಡೆಗೆ ಇದ್ದಂತೆ ಪ್ರಪಂಚ ಮಾಡುವಾಗಲೂ ನಮ್ಮ ಲಕ್ಷ್ಯವು ಭಗವಂತನ ಕಡೆಗೆ ಇರಬೇಕು. ಇದಕ್ಕೆ ಅನುಸಂಧಾನ ಅನ್ನುತ್ತಾರೆ. ಯಾರೂ ಹೇಳ್ಕೊಡೋದಿಲ್ಲ ತಾಯಿಗೆ. ಇಟ್ ಕಮ್ಸ್ ಆಟೋಮ್ಯಾಟಿಕಲಿ. ಬಯೋಲಾಜಿಕಲ್ ಸೆಟ್ಟಿಂಗ್, ಮಾತೃತ್ವದ ಸೆಟ್ಟಿಂಗ್ ಹೆಂಗೆ ಮಾಡಿರ್ತಾನೆ ಪರಮಾತ್ಮ ಅಂದರೆ, ಆ ಬಯೋಲಾಜಿಕಲ್ ಕ್ಲಾಕ್, ಅವಳ ಕಿವಿಗಳು ತಕ್ಷಣಕ್ಕೆ ನನ್ನ ಮಗು ಎಲ್ಲಿ ಎದ್ದಿದೆ. ಯಾಕೆಂದರೆ ಅವಳ ಧ್ಯಾಸ ಯಾವಾಗಲೂ ತನ್ನ ಮಗು ಮೇಲೆ ಇರುತ್ತೆ. ಲಕ್ಷ್ಯ ಯಾವಾಗಲೂ ನನ್ನ ಮಗು ಸಣ್ಣದಿದೆ, ತೊಟ್ಲಲ್ಲಿ ಮಲ್ಕೊಂಡಿದೆ. ಎಚ್ಚರ ಆಯಿತು ಅಂದರೆ, ಕಾಲಲ್ಲಿ ಗೆಜ್ಜೆ ಹಾಕಿದರೆ ತೊಟ್ಲಲ್ಲಿ ಸಪ್ಪಳ ಆಯಿತು ಅಂದು ಕೂಡ ಅವಳು ಸೋ ಮೈನ್ಯೂಟ್ ಈಸ್ ಹರ್ ಶ್ರವಣೇಂದ್ರಿಯ ಆಗೋಗಿರುತ್ತೆ. ಅವಳದು ಸೋ ಸಟಲ್, ಸೂಕ್ಷ್ಮವಾಗಿ ಆಗೋಗಿರತ್ತಕ್ಕೆ ನನ್ನ ಮಗು ಎತ್ತು ಅಂತ ಛಕ್ ಅಂತ ಓಡೋಗ್ತಾಳೆ. ಇದಕ್ಕೆ ಯಾರಾದರೂ ಹೇಳ್ಕೊಡ್ಬೇಕಾಗತ್ತಾ? ಇಲ್ಲ. ಸೊ ಈ ಅನುಸಂಧಾನವನ್ನೇ ಸೇಮ್ ಥಿಂಗ್ ಯು ಹ್ಯಾವ್ ಟು ರೀಪ್ಲೇಸ್ ಇಟ್ ಹಿಯರ್. ಜಗತ್ತಿನ ಕೆಲಸ ಮಾಡುವಾಗಲೂ ಕೂಡ ಈ ಕೆಲಸಗಳನ್ನು ಪರಮಾತ್ಮ ನನಗೆ ಕೊಟ್ಟಿದ್ದಾನೆ.
ಪರಮಾತ್ಮ ಈ ದೇಹದ ಮುಖೇನ ಈ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ದಾನೆ. ಆ ಕರ್ಮ ಮಾಡೋದ ಫಲವು ಪರಮಾತ್ಮನ ಇಚ್ಛೆಯಿಂದಲೇ ನಮಗೆ ಪ್ರಾಪ್ತವಾಗುತ್ತದೆ ಅನ್ನೋ ಅನುಸಂಧಾನ ಸತತವಾಗಿಯೂ ಇಟ್ಕೊಂಡಿದ್ದಾಗ ನಾವು ಯಾವ ಕೆಲಸ ಮಾಡುವಾಗಾದ್ರೂ ಹಿನ್ನೆಲೆ ಪರಮಾತ್ಮನ ಕೆಲಸನೇ ಮಾಡುತ್ತಾ ಇದ್ದೀನಿ ಅನ್ನೋ ಅರಿವಿಟ್ಕೊಂಡಿದ್ದೆ ಆದರೆ ಅದು ಇದೇ ಜನ್ಮದಲ್ಲಿ ನಮಗೆ ಸಾಧಿಸುತ್ತದೆ. ಇಂದಿನ ಬೋಧವಚನ: ಮುಖದಲ್ಲಿ ಅಖಂಡ ರಾಮನಾಮವು, ಅಂತಃಕರಣದಲ್ಲಿ ಅನುಸಂಧಾನ ಹಾಗೂ ದೇಹದಿಂದ ಮಾಡಬೇಕು ಪ್ರಪಂಚದ ಕರ್ಮ. ಮುಖದಲ್ಲಿ ಅಖಂಡ ರಾಮನಾಮ, ಅಂತಃಕರಣದಲ್ಲಿ ಅನುಸಂಧಾನ. ಅಂತಃಕರಣದಲ್ಲಿ ಅಂದರೆ ದ ಕೋರ್ ಪಾರ್ಟ್ ಆಫ್ ಯರ್ ಹಾರ್ಟ್, ಅಂತಃಕರಣ, ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋಣ, ಚಿತ್ತ ಅನ್ನೋಣ. ಅಲ್ಲಿ ಏನಿರಬೇಕು? ಅನುಸಂಧಾನ ಇರಬೇಕು. ಮೀನ್ಸ್ ಆಲ್ವೇಸ್ ಯು ಶುಡ್ ಬಿ ಒನ್ ವಿತ್ ಹಿಮ್. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಪರಮಾತ್ಮ ಓನ್ಲಿ. ಇಲ್ಲಿ ನಂದು ನನ್ನದು ಏನೂ ಇಲ್ಲೇ ಇಲ್ಲ. ಈ ದೇಹನೂ ನಂದಲ್ಲ ಅಂದಮೇಲೆ ಎಲ್ಲಿಂದ ನಂದು ಅನ್ಲಿಕ್ಕೆ ಸಾಧ್ಯ? ದೇಹದಿಂದ ಮಾಡಬೇಕು ಪ್ರಪಂಚದ ಕರ್ಮ. ಈ ಬಾಡಿನ ಹೊತ್ಕೊಂಡು ಏನೇನು ಕೆಲಸ ಮಾಡ್ತೀವೋ ನಾವು ಪ್ರಪಂಚದಲ್ಲಿ, ದಟ್ ಈಸ್ ಆಲ್ ಗಿವನ್ ಬೈ ಪರಮಾತ್ಮ. ಅಸೈನ್ಮೆಂಟ್ ಥರ ಇದು. ನಾವು ಹೋಗ್ತೀವಿ ಒಂದು ಸ್ಕೂಲಲ್ಲಿದ್ದಾಗ ಅಸೈನ್ಮೆಂಟು, ಪ್ರಾಜೆಕ್ಟ್ ಮಾಡಿ ಅಂದಾಗ ಇದು ಅಷ್ಟೇ. ಇಷ್ಟು ಕಾಲಖಂಡಗಳಲ್ಲಿ 50, 60, 70, 80, 90 years given to you. You have to do this job very perfectly. How? In my remembrance you have to do this job ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.